ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮುಂಜಾನೆಯಿಂದ ಏನು ರೂಟೀನ್ ಸ್ಟಾರ್ಟ್ ಮಾಡಲಿಲ್ಲ ನೋಡ್ರಿ. ಆ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ. ಈಗ ಆಲ್ರೆಡಿ 11:30 12 ಆಗಕ್ಕೆ ಬಂದೈತಿ. ಡೈರೆಕ್ಟ್ ಅಡುಗೆನ ಮಾಡುವಾಗ ಸಿಗತ್ತೆ ಈಗ ನಿಮಗೆ. ಮತ್ತು ಇವತ್ತು ನಾಷ್ಟಾನು ಏನು ಮಾಡಲಿಲ್ಲ ನೋಡ್ರಿ. ಕೆಲಸನ ಭಾಳ ಆಗ್ಬಿಡ್ತು ಇವತ್ತು. ನನಗೆ ನಾಷ್ಟಾದ ಬಗ್ಗೆನೂ ಏನೂ ಇದಾಗಲಿಲ್ಲ. ಅದಕ್ಕೆ ಡೈರೆಕ್ಟ್ ಪಲ್ಯ ಮಾಡಿ ರೊಟ್ಟಿನ ಮಾಡಿ ಅಡುಗೆನ ಮಾಡಿಬಿಟ್ರಾತಂತ ಹೇಳ್ಕ್ಯಾರ ಅಡುಗೆನ ಮಾಡಕತ್ತೇನೆ ನೋಡ್ರಿ. ಅನ್ನಕ್ಕಿಟ್ಟೆ ನೋಡ್ರಿ. ಅನ್ನನೂ ಆಗಕ್ಕೆ ಬಂದೈತಿ. ಮತ್ತು ಶೇಂಗಾಕಾಳು ಹುರ್ಕೊಂಡೇನೆ ಹೀರೆಕಾಯಿ ಎಣ್ಗಾಯಿ ಮಾಡ್ಬೇಕಂತ ಹೇಳಿ ಹೀರೆಕಾಯಿ ಎಣ್ಗಾಯಿ ಮಾಡೋಕ್ಕೂ ಕಟ್ ಮಾಡಿ ಇಟ್ಕೊಂಡೇನೆ. ಇಲ್ಲಿ ಉಳ್ಳಾಗಡ್ಡೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನೆ. ಮತ್ತು ಕೊಬ್ಬರಿ ಇಟ್ಕೊಂಡೇನಿ. ಕೊಬ್ಬರಿ ಹೆಂಚಿಟ್ಕೊಂಡೇನೆ, ಕೊತ್ತಂಬರಿ ಇಟ್ಕೊಂಡೇನಿ. ಇನ್ನು ಕಟ್ ಮಾಡ್ಕೋಬೇಕು. ಇದು ಪಲ್ಯ ಎಲ್ಲ ಮಾಡಿ ಮುಗಿಸೋಣ ಆಮ್ಯಾಗ ಏನರ ತಿಂತೇನೆ ನೋಡ್ರಿ. ಇವತ್ತು ಕೆಲಸ ಅಂತ ಹೇಳ್ಕ್ಯಾರ ಏನೂ ಆಗಲೇ ಇಲ್ಲ ನೋಡ್ರಿ. ಇಷ್ಟತನ ಉತ್ಸವ ಏನೋ ನಾಷ್ಟ ಬೇಡ ನಂಗೆ ಅನ್ನಕತ್ತ. ಅದಕ್ಕೆ ಡೈರೆಕ್ಟ್ ಅಡುಗೆನ ಮಾಡಾಕತ್ತೇವೆ ಈಗ. ಇದಕ್ಕೆ ಹುರಿದದ್ದು ಶೇಂಗಾ ಕಾಳು ಕೊಬ್ಬರಿ ಹಾಕ್ಕೊಂಡೇನು. ಮತ್ತು ಈಗ ಇದಕ್ಕೊಂದು ಬೆಳ್ಳುಳ್ಳಿ ಹಾಕತ್ತ ನೋಡ್ರಿ. ರುಬ್ಬಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತೆ ನನಗಾಯಿಗೆ. ಅದಕ್ಕೆ ಹಾಕಿ ಅದನ್ನ ಮಿಕ್ಸರ್ ಮಾಡ್ಕೊತೇನೆ ನೋಡ್ರಿ. ಇದು ಉಳ್ಳಾಗಡ್ಡಿ ಫ್ರೈ ಹಾಕಿ ನೋಡ್ರಿ. ಈಗ ಟೊಮೆಟೊ ಹಾಕ್ಕೊತೀನಿ. ಇದಕ್ಕೆ ಟೊಮೆಟೊನು ಫ್ರೈ ಆಗಲಿ. ಟೊಮೆಟೊನು ಫ್ರೈ ಆಗಿ ನೋಡ್ರಿ. ಇದಕ್ಕೆ ಕಟ್ ಮಾಡ್ಕೊಂಡು ಇವನು ಹೀರೆಕಾಯಿನ ಹಾಕ್ಬಿಡ್ತೇನೆ. ನಾ ತುಂಬಿದ್ದು ಮಾಡಕತ್ತಿಲ್ಲ ಏನಿದೆ ಇವತ್ತು. ಹಂಗೆ ಗ್ರೇವಿ ಟೈಪ್ ಮಾಡತ್ತೇನೆ ಅಂತ ನಾ ಇದ್ರೊಳಗೆ ಮಸಾಲ ತುಂಬಿಕೊಂಡಿಲ್ಲ. ಇವನ್ನ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಟೊಮೆಟೊ ಉಳ್ಳಾಗಡ್ಡಿ ಜೊತೆ ಒಂದು ಸ್ವಲ್ಪ ಫ್ರೈ ಅದು ಅಂತಂದ್ರೆ ಹಸಿ ವಾಸನೆ ಹೋದಂಗೆ ಆಗ್ತೈತೆ ಉಕ್ಕರ್ದು. ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಆಗಿದ್ದು ನೋಡ್ರವ. ಮತ್ತು ಹೀರೆಕಾಯಿನ ಹಾಕಿಬಿಡತ್ತನ್ನ ಅದಕ್ಕನ ಇವು ಒಂದು ಸ್ವಲ್ಪ ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಅದು ಅಂತಂದ್ರೆ ಏನಾಕತಿ ಹಸಿ ವಾಸನೆ ಹೋದಂಗೆ ಆಗ್ತೈತಿ ಉಕ್ಕ. ಅದಕ್ಕೆ ಮತ್ತು ಸ್ವಲ್ಪ ಜಾಸ್ತಿ ಇದ್ದು ಹೀರೆಕಾಯಿ ನಾ ಎಲ್ಲ ಕೂಡ ಮಾಡಿಬಿಡತ್ತೇನೆ. ಅಂದ್ರೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲಕ್ಕೂ ಹಾಕೈತಲ್ರಿ ಗ್ರೇವಿ ಇದು ಅಂತ ಹೇಳ್ಕ್ಯಾರ. ಸ್ವಲ್ಪ ಜಾಸ್ತಿ ಹೀರೆಕಾಯಿ ಇದ್ದು ಅಂದ್ರೆ ಮಾಡಾಕ್ತೇನೆ ನಾನು. ತುಂಬಿದ್ದು ಮಾಡತ್ತಿಲ್ಲ ರೀ. ನಾ ಹಂಗೆ ಗ್ರೇವಿ ಟೈಪ್ ಮಾಡಕತ್ತೇನೆ. ನನಗೆ ಇದು ತುಂಬಿದ್ದು ಆದರೆ ಇವಕ್ಕೆ ಕಟ್ ಮಾಡಿ ಇಟ್ಕೊಂಡಿಲ್ಲ. ಇದ್ರೊಳಗನ ಮಸಾಲ ಮಾಡ್ಕೊಂಡು ತುಂಬ್ಕೋಬೇಕಾಕತ್ತಿ. ನಾ ತುಂಬಿದ್ದು ಮಾಡತ್ತಿಲ್ಲ, ಹಂಗೆ ಗ್ರೇವಿ ಟೈಪ್ ಮಾಡತ್ತೀನಿ ರೀ. ಆಮೇಲೆ ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತೀನಿ. ಈಗ ನೋಡ್ರಿ, ಇದು ಹೀರೆಕಾಯಿ ಇದ್ರೊಳಗೆ ಒಂದು ಸ್ವಲ್ಪ ಬಾಡಿದಂಗೆ ಆಗ್ಯಾವ. ಇವು ಬೆಂದಂಗೆ ಆಗಿದಾವೆ ನೋಡ್ರಿ. ಅವು ನೋಡ್ರಿ ಗೊತ್ತಾಗತ್ತೆ ನನಗಿಲ್ಲೇ. ಈಗ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕ್ರಿ. ಹೀರೆಕಾಯಿ ಜಾಸ್ತಿ ಅದಾವಲ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳತ್ತೇನೆ ನಾನು. ಮತ್ತು ಇದಕ್ಕೆ ಖಾರದ ಪುಡಿ ರೀ. ಖಾರ ಹಾಕಿನಿ. ಸ್ವಲ್ಪ ಅರಿಶಿನ ಪೌಡರ್ ರೀ. ಸ್ವಲ್ಪ ಸಾಂಬಾರು ಮಸಾಲ ಹಾಕ್ಕೊಳತ್ತೇನೆ. ಗರಂ ಮಸಾಲ ಇಲ್ಲ, ಮತ್ತು ಸಾಂಬಾರು ಮಸಾಲೆನ ಹಾಕ್ಕೊಳತ್ತೇನೆ ಸ್ವಲ್ಪ. ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್. ಇದಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ರೀ. ಇದು ಖಾರ ಉಪ್ಪ ಫ್ರೈ ಆಯ್ತು ಇದ್ರೊಳಗೆ ನೋಡ್ರಿ. ಎಣ್ಣೆ ಬಿಡಾಕತ್ತೈತಲ್ಲ, ಇದು ಫ್ರೈ ಆಗೈತಿ. ಈಗ ಏನು ಮಾಡ್ಬೇಕಂತಂದ್ರೆ ಆಗಲೇ ಕೊಬ್ಬರಿ ಮತ್ತು ಶೇಂಗಾ ರುಬ್ಬಿ ಇಟ್ಕೊಂಡಿದ್ನಲ್ಲ ರೀ ಮಸಾಲ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ಈಗ ಇದು ರುಬ್ಬಿಟ್ಟಿದ್ದ ಮಸಾಲ ಹಾಕ್ಯಾನ ನೋಡ್ರಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ತಕ್ಕಷ್ಟು ನೀರು, ಅದಕ್ಕೆ ಎಷ್ಟು ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೇಕು ಈಗ ಇದಕ್ಕೆ. ಅದು ರುಬ್ಬಿದ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಮತ್ತು ನಾ ಇದಕ್ಕೆ ಇದು ಕೊತ್ತಂಬರಿನೂ ಈಗ ಸೇರಿಸ್ಕೊಂಡ್ಬಿಟ್ಟೆ ನೋಡ್ರಿ. ಮತ್ತು ಮ್ಯಾಗ ಸ್ವಲ್ಪ ಗುರಳ್ ಪೌಡ್ರ್ ಹಾಕೀನಿ. ಇದಕ್ಕೆ ಸರಿಯಾಗಿ ಮಿಕ್ಸ್ ಕೊಡ್ಬೇಕು. ಇದು ಕುದ್ದಿಂದ ಗ್ರೇವಿ ಕಲರ್ ಇನ್ನೂ ಚಂದ ಬರ್ತೈತೆ ರೀ. ಇದು ಲಾಸ್ಟಿಗೆ ತೋರಿಸ್ತೇನೆ ರೀ ಯಾವ ಥರ ಬಂತು ಅಂತೇಳಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೇನ ಗ್ರೇವಿ ಇದನ್ನು ಕುದ್ಕರ್ ಇನ್ನೂ ಗಟ್ಟಾಕೈತೆ ಅಂತ ಹೇಳ್ಕ್ಯಾರ. ಲಾಸ್ಟಿಗೆ ಯಾವ ಥರ ಬಂದೈತಂತೆ ತೋರಿಸ್ತೇನೆ ರೀ. ನೋಡಿರಿ ಫೈನಲಿ ಹಿಂಗೆ ಅಂತ ನೋಡಿರಿ ನಮ್ದು ಎಣ್ಗಾಯಿ ಹೀರೆಕಾಯಿ ಎಣ್ಗಾಯಿ ಹೆಂಗೆ ಬಂದೈತೆ ಹೇಳ್ಕ್ಯಾರ ಹೇಳ್ರಿ. ಅಡುಗೆ ಎಲ್ಲ ಆಯ್ತು ನೋಡ್ರಿ. ಊಟ ಮಾಡೋಕ್ಕೆ ತಾಟ್ ಹಚ್ಕೊಂಡೇವೆ. ಊಟ ಮಾಡೋಣ ಬರ್ರಿ ನೀವು ಎಲ್ಲರೂ. ಮತ್ತು ನಿಮ್ಮ ಮನೆಗೆ ಏನು ಸ್ಪೆಷಲ್ ಆಗಿತ್ತು ಇವತ್ತು ಹೇಳ್ರಿ ಕಮೆಂಟ್ ಮೂಲಕ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹನಿಕೆ ವಿಡಿಯೋದೊಳಗೆ ಎಲ್ಲರಿಗೂ ಯೂಸ್ ಆಗೋ ಥರದ್ದು ಏನಾದರೂ ಹೇಳ್ಕೊಡ್ತೀನಿ. ಈಗ 2 ಇದ್ರೊಳಗೆ ವಿಡಿಯೋಸ್ ಒಳಗೆ ನಾ ಏನು ಹೇಳಿದ್ನಿ, ಬರೀ ಪ್ಲೇಟ್ ಕವರ ಮತ್ತು ಹಿಂಗೆ ಮನಿ ಡೆಕೋರೇಷನ್ ಬಗ್ಗೆ ಹೇಳಿದ್ನಲ್ಲ. ಈಗ ಮೊಬೈಲ್ ಪೌಚ್ಗಳು ನೋಡ್ರಿ. ಅಂದರೆ ಜೆಂಟ್ಸೇನ ಈ ಥರ ಕಲರ್ ಐತ್ರದ್ದು ಯೂಸ್ ಮಾಡೋಂಗಿಲ್ಲ ಅವ್ರು. ನಮ್ಮ ಲೇಡೀಸ್ಗೆ ಏನಾಕೈತಿ ಕಲರ್ಫುಲ್ ಅಟ್ರಾಕ್ಷನ್ ಕಾಣೋ ಹಂಗೆ ನಾವು ರೆಡಿ ಮಾಡ್ಕೋಬೋದು ನೋಡ್ರಿ ಇವನ್ನ. ಅದಕ್ಕೆ ಸ್ವಲ್ಪ ಉಲ್ಲನ್ ಇದ್ರೆ ಸಾಕು, ಒಂದು ಮೊಬೈಲ್ ಪೌಚ ಆರಾಮ್ ರೆಡಿ ಆಕತಿ. ಮತ್ತು ಅದನ್ನ ನಾವು ತೊಗೊಳಕ್ಕೆ ಹೋದ್ರೆ ರೆಡಿಮೇಡ್ ತೊಗೊಳಕ್ಕೆ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತಾವಲ್ಲ.
ಹಿಂಗಾಗಿ ಪದೇ ಪದೇ ಚೇಂಜ್ ಮಾಡಕ್ಕೂ ಇದಾಗೋದಿಲ್ಲ ನಮಗೆ. ಅದಕ್ಕೆ ನಾವೇ ರೆಡಿ ಮಾಡ್ಕೊಂಡ್ರೆ ಏನಾಕತಿ, ನಮಗೆ ಇಷ್ಟ ಆದ ಕಲರ್ಸ್ ಒಳಗೆ ಈಗ ರೆಡಿ ಇದ್ದದ್ದು ತೊಗೊಳಕ್ಕೆ ಹೋದ್ರೆ ನಮ್ಗೆ ಇಷ್ಟ ಇದ್ದಿದ್ದು ಕಲರ್ಸ್ ಒಳಗೆ ಅವೈಲೇಬಲ್ ಇರಂಗಿಲ್ಲ ಒಂದೊಂದು ಸತಿ. ಅದಕ್ಕೆ ಏನು ಮಾಡ್ಬೋದು, ಈಗ ನಾವು ನಮಗೆ ಇಷ್ಟ ಆದದ್ದು ಕಲರ್ ತೊಗೊಂಡು ನಮ್ಗೆ ಯಾವ ಥರ ಬೇಕು ನಮ್ಮ ಮೊಬೈಲ್ ಸೈಜ್ ಇದಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು ನೋಡಿರಿ. ಇದು ಬೆಸ್ಟ್ ಅಂತ ಹೇಳ್ತೇನೆ ನಾನು. ಈಗ ಇವತ್ತಿನ ವಿಡಿಯೋದೊಳಗೆ ಅದನ್ನೇ ಹೇಳ್ತೀನಿ, ಹೆಂಗೆ ಮೊಬೈಲ್ ಪೌಚ ರೆಡಿ ಮಾಡ್ಬೇಕಂತ ಹೇಳ್ಕ್ಯಾರ ನೋಡೋಣ ಬರ್ರಿ. ಫ್ರೆಂಡ್ಸ್, ಈಗ ಮೊಬೈಲ್ ಪೌಚ ಯಾವ ಥರ ಮಾಡೋದು ಅಂತ ಹೇಳ್ಕ್ಯಾರ ನೋಡೋಣ್ರಿ. ಫಸ್ಟ್ ಸ್ಟಾರ್ಟಿಂಗ್ ಹಿಂಗೆ ಹಿಡ್ಕೊಂಡು ಇದನ್ನು ಮಾಡ್ಕೋಬೇಕು ನೋಡಿರಿ. ಚೈನ್ ಸ್ಟಾರ್ಟ್ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೇಕಿಲ್ಲ. ಇದನ್ನು ಫಿಟ್ ಮಾಡ್ಕೊಂಡು 15 ಚೈನ್ ಹಾಕೋಬೇಕ್ರಿ ಇಲ್ಲಿ. 1 2 3 4 5 6 15 ಚೈನ್ ಅದು ರೀ. ಈಗ ಎಕ್ಸ್ಟ್ರಾ ಇದೆ ಇಲ್ಲೇ 3 ಚೈನ್ ಹಾಕೋಬೇಕು. 1 2 3. ಈಗ ರಿಟರ್ನ್ ಇಲ್ಲೇ 4ನೇ ಚೈನ್ ಇರ್ತೈತಲ್ಲ, ಇಲ್ಲಿ 3 ಚೈನ್ ಬಿಡ್ಬೇಕು ರೀ. 1 2 3 ಬಿಡಬೇಕು. ಇಲ್ಲಿ 4ನೇದು ಐತಲ್ಲ, ಇಲ್ಲೇ ಒಂದು ಡಬಲ್ ಕ್ರೋಶ ಹಾಕೋಬೇಕು. ಹಂಗನ ಈಗ ಪ್ರತಿಯೊಂದ್ರಾಗೂ ಡಬಲ್ ಕ್ರೋಶ ಇಲ್ಲಿ ತನಕ ಹಾಕೊಂತ ಬರ್ಬೇಕು ನೋಡ್ರಿ. ಇದು ಇಲ್ಲಿ ಆತೀಗ. ನೆಕ್ಸ್ಟ್ ಈ ಥರ ನೆಕ್ಸ್ಟ್ ಇಲ್ಲಿ ತನಕ ಹಾಕೊಂಡು ಸಿಗ್ತೇನೆ ನೋಡ್ರಿ. ಇಲ್ಲಿ ಲಾಸ್ಟ್ ಒನ್ ಉಳ್ದೈತ್ರಿ. ಈ ಲಾಸ್ಟ್ ಒನ್ ಒಳಗನ 3 ಟೈಮ್ ಹಾಕೋಬೇಕು ನಾವು. ಒಂದು ಇದ್ರೊಳಗನ 3 ಸತಿ ಡಬಲ್ ಕ್ರೋಶ ಹಾಕೋಬೇಕು ನೋಡ್ರಿ. ಇಲ್ಲಿ ಒಂದ್ರಾಗನ 1 2 ಇದು 3. ಇಲ್ಲಿ 3 ಆದ್ವಲ್ಲ, ಇನ್ನು ಈ ಕಡೆ ಮತ್ತೆ ಇದನ್ನ ಹೆಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಇರ್ತೈತೆ ನೋಡ್ರಿ. ಇದು ಇದ್ರೊಳಗೆ 3 ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಇಲ್ಲ ಐತಲ್ಲ, ಇಲ್ಲೇ ಮತ್ತೆ ಸಿಂಗಲ್ ಹಾಕ್ಕೊತ ಹೋಗ್ಬೇಕ್ರಿ ಕಂಬ. ಡಬಲ್ ಕ್ರೋಶೆ ಪ್ರತಿಯೊಂದ್ರೊಳಗೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊತ ಹೋಗ್ಬೇಕು ಹಿಂಗನ. ಈಗ ಇಲ್ಲಿ ಹಾಕ್ಯವ, ಈ ಥರ ನೆಕ್ಸ್ಟ್ ಇಲ್ಲಿ ಹಾಕೋಬೇಕು ನೋಡ್ರಿ. ಈಗ ಇಲ್ಲೇ ಈ ದಾರನೂ ಇಲ್ಲೇ ಹಿಡ್ಕೊಂಡು ಹಾಕೋಬೇಕ್ರಿ. ಅದನ್ನ ಇಲ್ಲಿ ತನಕ ಹಾಕ್ಕೊಂಡು ಸಿಗ್ತೇನೆ ನೋಡ್ರಿ. ಇಲ್ಲಿ ಲಾಸ್ಟ್ ಹಾಕ್ಕೊಂಡು ರೀ. ಆಮೇಲೆ ಇಲ್ಲೇನು ಫಸ್ಟ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು ನೋಡ್ರಿ. ಇದನ್ನು 1 2 3. ಇಲ್ಲಿ 3ನೇ ಚೈನ್ ಐತಲ್ಲ, ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇದನ್ನು ಇದು ಹಿಂಗೆ ಬರ್ತೈತೆ ನೋಡ್ರಿ. ಇದನ್ನು ನಿಮ್ಮ ಮೊಬೈಲಿಗೆ ಅಡ್ಜಸ್ಟ್ ಆಗುವಂಗೆ ನೀವು ನೋಡಿ ತೊಗೊರಿ. ಇದನ್ನು ಎಷ್ಟು ಹಿಂಗೆ ಸೈಜ್ ಕರೆಕ್ಟಾಗಿ ಹಿಡಿಯೋಂಗೆ ನೋಡಿ ತೊಗೊರಿ. ದೊಡ್ಡದು ಇದ್ರ ಸ್ವಲ್ಪ ಸೈಜ್ ದೊಡ್ಡ ಇದನ್ನು ತೊಗೊರಿ, ಚೈನ್ ಜಾಸ್ತಿ ತೊಗೊರಿ. ಮತ್ತು ಇಲ್ಲ ಇಷ್ಟ ಇದಾಕತ್ತಂತಂದ್ರೆ ಒಂದು ಸತಿ ಹಿಂಗೆ ಹಾಕಿ ನೀವು ಫೋನಿಗೆ ಹಿಡೋದು ನೋಡ್ರಿ, ಗೊತ್ತಾಕೈತೆ ನಿಮಗೆ. ಸೈಜ್ ದೊಡ್ಡದಿತ್ತಂದ್ರೆ ಬೇಸ್ ಚೈನನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು. ಈಗ ಇಲ್ಲಿ 3ನೇ ಚೈನಿಗೆ ಜಾಯಿನ್ ಮಾಡ್ಕೊಂಡಲ್ರಿ, ಇಲ್ಲಿ ಮತ್ತೆ 3 ಚೈನನ್ನು ತೊಗೋಬೇಕ್ರಿ. ಇಲ್ಲೇ ಮತ್ತು 3 ಕಂಬ ಹಾಕ್ಕೋಬೇಕು, 2 ಕಂಬ ಹಾಕ್ಕೋಬೇಕು. ಇದನ್ನ ಒಂದು ಚೈನ್ ಹಿಡಿದ್ಕಾರ 3 ಕಂಬ ನೋಡ್ರಿ. ಇದು 3 ಚೈನ್ ಹಾಕ್ಕೊಂಡಿದ್ದು, ಒಂದು ಇದು 2 ಇದು 3 ಕಂಬ ಆದವಲ್ಲ. ಈಗ ಇಲ್ಲೇ 2 ಸ್ಕಿಪ್ ಮಾಡ್ಕೋಬೇಕ್ರಿ ಮನೆ. 1 2 ಸ್ಕಿಪ್ ಮಾಡ್ಕೋಬೇಕು. 3ನೇದ್ರಾಗ ಮತ್ತೆ ತೊಗೋಬೇಕು. ಇಲ್ಲೇನು ತೊಗೊಂಡಿರ್ತೀವಲ್ಲ, ಇಲ್ಲೇನ ಮತ್ತೆ 2 ಸತಿ ತೊಗೋಬೇಕ್ರಿ. ಅಂದ್ರೆ ಟೋಟಲ್ 3. ಮತ್ತೆ 2 ಸ್ಕಿಪ್ ಮಾಡ್ಬೇಕು. 3ನೇದ್ರೊಳಗೆ ತೊಗೋಬೇಕು. ಇಲ್ಲಿ ನೋಡಿರಿ, 1 2 ಸ್ಕಿಪ್ ಮಾಡ್ಬೇಕು. ಇಲ್ಲಿ 3ನೇದ್ರಾಗ ತೊಗೋಬೇಕು.
ಈಗ ನೋಡಿರಿ ಲಾಸ್ಟ್ನೇದೊಳಗೆ ಹಾಕ್ಕೊಳತ್ತೆ ನಾನು. ಈ ರೌಂಡ್ ಮುಗ್ಯಾಕೆ ಬಂತ. ಇದ್ರೊಳಗೆ ಮೂರು ಸತಿ ಇದ್ರೊಳಗೆ 3 ಸತಿ ಕ್ರೋಶ ಹಾಕ್ಕೊಂಡ್ವಲ್ಲ 3. ಇಲ್ಲಿ ನೋಡಿರಿ 3 ಚೈನ್ ಹಾಕ್ಕೊಂಡಿರ್ತಾವಲ್ಲ ಇಲ್ಲಿ ಜಾಯಿನ್ ಮಾಡ್ಕೋಬೇಕು. 1 2 3. ಮತ್ತು ಇಲ್ಲೇ 3 ಚೈನ್ ತಗೋರಿ. 1 2 3. ಇದೇ ಪ್ಲೇಸ್ ಒಳಗನ ಮತ್ತು 2 ಡಬಲ್ ಕ್ರೋಶ ಹಾಕೋರಿ. 1 2 3 ಆದವ್ರಿ ಟೋಟಲ. ಇಲ್ಲೇನು ಫಸ್ಟ್ ಹಾಕಿರ್ತಾರಲ್ಲ ಇದ್ರೊಳಗೆ ತೊಗೋಬೇಕು ನೋಡಿರಿ. ಮತ್ತು 3 ಡಬಲ್ ಕ್ರೋಶೆ. ಇದ್ರ ನಡಕ್ಕೆ ತೊಗೊಳೋದಲ್ಲ ರೀ, ಇಲ್ಲೇನು ಕ್ರೋಶ ಹಾಕ್ಕೊಂಡಿರ್ತಾವಲ್ಲ ಇದ್ರ ಮ್ಯಾಗ ಬರ್ಬೇಕು ರೀ. ಮತ್ತು ಇಲ್ಲಿ ಹಾಕ್ಕೊಂಡಿರ್ತೇವಲ್ಲ ರೀ 1ನೇ ಕ್ರೋಶೆ, ಅದ್ರ ಮ್ಯಾಗ ಇಲ್ಲಿ ಸ್ಪೇಸ್ ಬಂದಿರ್ತೈತಲ್ಲ ಇದ್ರೊಳಗೆ 3 ಹಾಕ್ಕೋಬೇಕು ಡಬಲ್ ಕ್ರೋಶೆ. ಇದು ನೋಡಿರಿ ಲಾಸ್ಟ್ ಮುಗೀತೀಗ. ಇಲ್ಲಿ ಮತ್ತು 3 ಚೈನ್ ಹಾಕ್ಕೊಂಡಿರ್ತಾವಲ್ಲ ಇಲ್ಲೇ ಜಾಯಿನ್ ಮಾಡ್ಕೋಬೇಕು. ಇದನ್ನು 1 2 3 ಇಲ್ಲಿ 3ನೇ ಚೈನಿಗೆ ಜಾಯಿನ್ ಮಾಡ್ಕೋಬೇಕು. ಮತ್ತಿಲ್ಲೇ 3 ಚೈನ್, ಮತ್ತಿಲ್ಲೇ ಅಟ್ ಎ ಟೈಮ್ ಒಂದ್ರೊಳಗನ 2 ಹಾಕೋಬೇಕು. ಅಂದ್ರೆ ಚೈನ್ ಒಂದು ಹಾಕಿದ್ದೊಂದು ಇವೆರಡು 3 ಅದು. ಹಿಂಗೆ ನೋಡಿರಿ, ಹಿಂಗೆ ಕಂಟಿನ್ಯೂ ಆಕತ್ತಿದೆ. ಹಿಂಗೆ ನಿಮ್ಮ ಸೈಜ್ ಫೋನಿನ ಸೈಜ್ ಎಷ್ಟು ಬೇಕಲ್ಲ ಅಷ್ಟು ಹೆಣ್ಕೋಬೋದು ನೋಡಿರಿ. ಈ ಥರ ಇದು ನನ್ನ ಫೋನಿಗೆ ಸೈಜ್ ಹಾಕಿನ ನಾನು. ಈ ಫೋನಿಗೆ ಸ್ವಲ್ಪ ಲೂಸ್ ಬರತೈತಿದೆ. ಹಿಂಗೆ ಹೆಣ್ಕೋಬೋದು ನೋಡಿರಿ. ಇದೆ ಎಷ್ಟು ನಿಮಗೆ ಬೇಕಲ್ಲ ಲೆಂತ್ ನೋಡ್ಕ್ಯಾರ ಫೋನ್ ಹಾಕ್ಯಾನ ನೀವು ಹೆಣ್ಕೋರಿ. ಅಂದ್ರೆ ಕರೆಕ್ಟ್ ನಿಮಗೆ ಗೊತ್ತಾಕತಿ ಎಷ್ಟು ಲೆಂತ್ ಬೇಕಂತೇಳಿ. ನಾ ಇದನ್ನು ಪೂರ್ತಿ ಹೆಣದಿಂದ ಸಿಗ್ತೇನೆ ನೋಡಿರಿ ನಿಮಗೆ. ಇದು ನೋಡಿರಿ ಫ್ರೆಂಡ್ಸ್, ಈಗ ಮೊಬೈಲ್ ಸೈಜ್ ಆಗೈತಿದೆ. ಇಷ್ಟು ಮೊಬೈಲ್ ಸೈಜಿಗೆ ಕರೆಕ್ಟ್ ಕುಂತೈತಿ. ಈಗ ಏನು ಮಾಡ್ಕೋಬೇಕಂತಂದ್ರೆ ಹಿಂದಿನ ಪಾರ್ಟ್ ಅಷ್ಟೇ ಹೆಣ್ಕೋಬೇಕು ನಾವೀಗ. ಇಷ್ಟು ಅರ್ಧ ಅಂತಂದ್ರೆ ಹಿಂಗೆ ಮುಚ್ಚಿ ಹಿಂಗೆ ಮುಚ್ಚಿ ಇಲ್ಲಿ ಬರೋ ತನಕ ತೋರಿಸ್ತೇನೆ ನಾನು ನಿಮಗೆ ಹೆಂಗೆ ಅಂಥೇಳಿ. ಈಗ ಎಷ್ಟು ಹಾಕ್ಕೊಂಡೇನಂತಂದ್ರೆ 1 2 3 4 5 ಹಾಕ್ಕೊಂಡೇನೆ ನೋಡಿರಿ. 5 ಮನಿ ಅಷ್ಟು ಹಾಕ್ಕೊಂಡೇನೆ. ಈ ಕಡೆದ್ದು ಹೆಣ್ಕೊಂಡಿಲ್ಲ. ಇದೇನು ಇಲ್ಲಿ ರೌಂಡ್ ಮುಗಿತೈತಿ ಇಲ್ಲಿ ಜಾಯಿನ್ ಮಾಡ್ಕೊಂಡೆ ಬರ್ತೇವಲ್ಲ ಅವಾಗ ಇವನು 5 ಅಷ್ಟು ಹಾಕ್ಕೊಂಡೇನೆ. ಆಮ್ಯಾಗ ನೆಕ್ಸ್ಟ್ ಇಲ್ಲಿ ನಡಕ್ಕೆ ಹಾಕೊಳ್ಳೋಣ್ರಿ. ಈಗ ಇಷ್ಟೊತ್ತನ ಏನು ಮಾಡಾಕತ್ತಿದ್ವು ನಾವು ಇಲ್ಲಿ ತುದಿಗೆ ಹಾಕ್ಕೊಂಡು ಬರತ್ತಿದ್ವಲ್ಲ. ಈಗ ಏನು ಮಾಡೋಣ, ಇವು ನಡಕ್ಕೆ ಏನು ಸ್ಪೇಸ್ ಬಂದವಲ್ಲ ಇವಕ್ಕೆ ಹಾಕೊಳ್ಳೋಣ್ರಿ. ಈಗ ಮೂರನ್ನ ಹಾಕ್ಕೋಬೇಕು ನೋಡಿರಿ. ಕಂಬ ಇವು ಸ್ಪೇಸ್ ಬಂದವಲ್ಲ ಇಲ್ಲಿ 3 ಹಾಕ್ಕೋಬೇಕು. ಮತ್ತು ಒಂದು ಚೈನ್ ತೊಗೋಬೇಕು. ಇದನ್ನು ಟರ್ನ್ ಮಾಡ್ಕೋಬೇಕು. ಮಾಡ್ಕೊಂಡು ಮತ್ತೆ ಇಲ್ಲೇ ನಡ್ಕ ಹಾಕ್ಕೋಬೇಕು ನೋಡಿರಿ. ಮತ್ತು ಇಲ್ಲಿ ತಗೋರಿ. ಇಲ್ಲ 5 ಇದ್ದು ಈಗ 4 ಬಂದು. ಈಗ ನೆಕ್ಸ್ಟ್ ರೌಂಡಿಗೆ 3 ಬರ್ತಾವ್ರಿ ಇವು. ಆಮೇಲೆ ಟರ್ನ್ ಮಾಡ್ಕೋಬೇಕು. ಈಗ 3 ಬಂದಿದ್ದು. ಈಗ ನೆಕ್ಸ್ಟ್ ರೌಂಡಿಗೆ 2 ಬರ್ತಾವೆ. ಮತ್ತು ಚೈನ್ ತೊಗೋಬೇಕು ಒಂದು ಸಿಂಗಲ್ನ ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ 1 ಬರ್ತೈತೆ ನೋಡಿರಿ.
ಇದನ್ನ ಹಾಕ್ಕೊಂಡು ನೋಡೋಣ್ರಿ ನಾವೀಗ. ಇದು ಕರೆಕ್ಟ್ ಬಂದೈತೆ ನೋಡಿರಿ. ಇಷ್ಟು ಹಿಂಗೆ ಮಾಡಿ ಇಲ್ಲಿ ಹಾಕ್ಕೊಳಕ್ಕೆ ಇದು ಹಿಂಗೆ ಟರ್ನ್ ಮಾಡ್ಕೊಳಕ್ಕೆ ಬರ್ತೈತಲ್ಲ, ಅವಾಗೇನು ಮಾಡ್ಬೇಕು, ಇದು ಲಾಸ್ಟಿಗೆ ಒಂದು ಬಂದೈತಲ್ಲ, ಇಲ್ಲೇನ 1 2 3 4 5 ಚೈನ್ ತಗೊಂಡ ಇಲ್ಲೇನು ಲಾಸ್ಟ್ ಕಂಬ ಮುಗಿದಿರ್ತೈತಲ್ಲ ನಮ್ದು, ಐದಾರು ಕಮ್ಮಿ ಅನ್ಸತೈತಿ, 6 7 ಇನ್ನೊಂದು 2 ಎಕ್ಸ್ಟ್ರಾ ತಗೋತೇನೆ ನಾನು. ಹಿಂಗೆ ದಾಟಿಸ್ಕೊಂಡು ಇದು ಹಿಂಗೆ ಮಾಡಿ ಇದನ್ನು ಫಿನಿಶಿಂಗ್ ಮಾಡ್ಕೊಳ್ಳೋಣ ನೋಡ್ರಿ. ಇದು ಹಿಂಗೆ ಲೂಪ ಬಂತಲ್ಲ ಇಲ್ಲಿ, ಇದಕ್ಕೆ ಹಿಂಗೆ ಮಾಡಿ ಇಲ್ಲೊಂದು ಬಟನ್ ಹಚ್ಕೊಂಡ್ರು ನಡಿತೈತೆ. ನಾವು ಡಿಸೈನ್ ಬಟನ್ ಅದು ಇದ್ರೆ ಹಿಂಗೆ ಫೋನ್ ಹಾಕಿ ಇದನ್ನ ಹಿಂಗೆ ಮಾಡ್ಕೊಂಡು ಹಿಂಗೆ ಹಾಕ್ಕೊಳಕ್ಕೆ ನೋಡ್ರಿ. ಇದು ಇಲ್ಲೊಂದು ಬಟನ್ ಹಚ್ಚೋ ಥರ ಇದು ಮಾಡ್ತೇನೆ ರೀ ನಾ. ಈಗ ಈ ಥರ ಒಂದು ಬಟನ್ ಸಿಕ್ತ್ರಿ ನನಗೆ, ಅದನ್ನ ಹಚ್ಚಿ ತೋರ್ಸಾತೇನೆ ನಾನು ನಿಮಗೆ ಯಾವ ಥರ ಅಂಥೇಳಿ. ಇದನ್ನ ಇಲ್ಲಿ ಹಿಂಗೆ ಇಟ್ಕೊಂಡು ನೋಡ್ರಿ, ಇಲ್ಲಿ ಇದು ನಾವು ಲೂಪ್ ಮಾಡ್ಕೊಂಡಿವಲ್ಲ, ಇಲ್ಲಿ ಇದು ಯಾವ ಪ್ಲೇಸಿಗೆ ಬರ್ತದೆ ಅಂತೇಳಿ ಕರೆಕ್ಟ್ ಆ ಪ್ಲೇಸಿಗೆ ಏನು ಮಾಡ್ರಿ, ಇದನ್ನು ಬಟನ್ ಇಂಥವು ಇದೇ ಡಿಸೈನ್ ಅಂತಲ್ಲ, ನಿಮ್ಮ ಹತ್ರ ಯಾವ್ದು ಇದ್ದದನ್ನು ನೀವು ಹಚ್ಕೋಬೋದು. ಇಲ್ಲ ಅಂತಂದ್ರೆ ಉಲ್ಲನ್ಲೇನೋ ಹಂಗೆ ನೀವು ರೌಂಡ್ ಇದನ್ನು ಮಾಡ್ಕ್ಯಾರ, ಒಂದು ಚೈನ್ ಒಂದು 4-5 ಚೈನ್ ಹಾಕಿ ಅದಕ್ಕೆ ಕಂಬ ಹಾಕ್ಯಾರ, ಅದನ್ನೂ ಹಾಕ್ಕೋಬೋದು. ಇದು ನನ್ನ ಹತ್ರ ಇತ್ತಂತ ಹೇಳ್ಕ್ಯಾರ ನಾನು ನಿಮ್ಗೆ ಹಂಗೆ ಹಚ್ಚಿ ತೋರ್ಸಾತೇನೆ. ಇದನ್ನು ಯಾವ ಥರ ಅಂಥೇಳಿ ತೋರಿಸ್ತೇನೆ ನೋಡಿರಿ. ಈ ಥರ ಕರೆಕ್ಟ್ ಅದ ಪ್ಲೇಸಿಗೆ ಇಟ್ಕೊಂಡು ಇದನ್ನೇನು ಪರ್ಮನೆಂಟ್ ಇಡಲ್ಲ, ಸುಮ್ಮನೆ ನಿಮಗಂತೆ ತೋರ್ಸಾತೇನೆ ಅಷ್ಟೇ ರೀ. ಹಿಂಗೆ ಮಾಡಿ ನಾರ್ಮಲ್ ನೀವು ಯಾವ ಥರ ಬಟನ್ ಹಚ್ಕೋತಾರಲ್ಲ ಆ ಥರ ಬಟನ್ ಹಚ್ಕೋರಿ. ಇದನ್ನು ಇದಾದ್ದೇನು ಸಿಗ್ತೇನೆ ರೀ ನಾ. ಇದು ನೋಡ್ರಿ ಈ ಥರ ಬಂತಿದ್ದ ಬಟನ್ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡೇನಿ. ನೋಡ್ರಿ ಈ ಥರ ಹಾಕ್ಕೊಂಡೇನೆ ನಾನು. ಈ ಥರ ಕಾಣಿಸತ್ತೈತಲ್ಲ ನಿಮಗೆ, ಇಲ್ಲೇ ಬಟನ್ ಹಚ್ಕೊಂಡೇನೆ. ಇದೇನೈತಿ ಇದು ಲೂಪ್ ಐತಿ ನೋಡ್ರಿ. ಇದಕ್ಕೀಗ ದಾರ ಬೇಕಾದರೂ ನಾವು ಇಲ್ಲೇ ಹಿಂಗೆ ಹಾಕೋಂಗೆ ಇದನ್ನು ಮಾಡ್ಬೋದು. ಈ ದಾರ ಯಾವ ಥರ ಇದಕ್ಕೆ ಕಸಿ ಯಾವ ಥರ ಹಾಕ್ಕೋಬೇಕಂತ ಹೇಳ್ಕ್ಯಾರ ತೋರಿಸ್ತೇನೆ ನೋಡ್ರಿ. ಅದಕ್ಕೆ ಡಬಲ್ ಲೇಯರ್ ಚೈನ್ ಇದು ಬೇಕಾಕೈತಿ ದಾರ. ಅದಕ್ಕೆ ಇವನ್ನ 2 ದಾರ ತೊಗೊಂಡೇನ, ಸೇಮ್ ಕಲರ್ದು ದಾರ ತಗೊಂಡು ಇದನ್ನು ನಾರ್ಮಲ್ ಚೈನನ್ನು ಹಾಕೋಬೇಕು. ಅಂದ್ರೆ ಡಬಲ್ ಎಳೆ ಸ್ವಲ್ಪ ದಪ್ಪ ಆದ್ರೆ ಗಟ್ಟಿ ಆಕತ್ತಲ್ರಿ, ಅದ್ರ ಸಲುವಾಗಿ ನಾ 2 ಎಳೆ ತೊಗೊಂಡೇನಿ. ಇದನ್ನ ಇಲ್ಲೇನೈತಲ್ಲ ಇವೆರಡು ಸೈಡ್ ಇಲ್ಲಿಂದ ಇಲ್ಲೇ ಚೈನ್ ಹಾಕೋಬೇಕು ನೋಡ್ರಿ. ನಾವೀಗ ಇಲ್ಲಿಂದ ತಗೊಳ್ಳೋಣ. ಇದೇನು ಮುಗಿದೈತಲ್ಲ ಇಲ್ಲಿ ಸೆಂಟ್ರ್ ಏನು ಬಂದೈತಲ್ರಿ, ಇದು ಇಲ್ಲಿಂದ ತಗೊಳ್ಳೋಣ. ಇದ್ರೊಳಗಿಂದ ತೊಗೋಬೇಕಿದ್ನ ತೊಗೊಂಡ್ಕರ ನಾರ್ಮಲ್ ಚೈನ್ ಹಾಕೊಂಡು ಹೋಗೋದ್ರಿ. 2 ಎಳೆ ತೊಗೊಳೋದ್ರಿಂದ ತೊಗೊಂಡೇವಲ್ಲ ಆಲ್ರೆಡಿ, ಅದಕ್ಕೆ ದಪ್ಪ ಬರ್ತೈತಿದೆ. ನಿಮ್ಮ ಲೆಂತ್ ಎಷ್ಟು ಇಷ್ಟ ಅಲ್ಲ ಅದ್ರ ಮ್ಯಾಗ ಇದನ್ನು ಚೈನ್ ತೊಗೋರಿ ನೀವು. ಸಿಂಗಲ್ ಎಳೆ ತೊಗೊಂಡ್ರೆ ಫೋನ್ ವೇಟ್ ಇರ್ತೈತಲ್ರಿ, ಸಿಂಗಲ್ ಎಳೆ ಚೈನ್ ತೊಗೊಂಡ್ರೆ ಇದಾಗಲ್ಲ ಅಂಥೇಳಿ 2 ದಾರ ತೊಗೊಂಡೆ ನಾನು. ಸಿಮಿಲರ್ ಕಲರ್ ಅದಾವು ಅಂಥೇಳಿ 2 ಎಳೆ ತೊಗೊಂಡೇನಿ. ಇಲ್ಲ ನಿಮ್ಗೆ ಒಂದು ಇದಿತ್ತಂದ್ರೆ ನೀವು ಅದನ್ನು ಒಂದು ಸ್ವಲ್ಪ ದಾರ ಬೇರೆ ಕಡೆ ಸುತ್ಕೊಂಡು 2 ಎಳೆ ಮಾಡ್ಕೊರೋದನ್ನ. 2 ಎಳೆಯಾರ ಸ್ವಲ್ಪ ಮಜಬೂತ್ ಆಕತ್ತೆ ಅಂಥೇಳಿ, ಗಟ್ಟಿ ಅಂತ ಹೇಳ್ಕ್ಯಾರ. ಈ ದಾರನೂ ನಿಮ್ಮ ಇಷ್ಟ ಎಷ್ಟು ಬೇಕಲ್ಲ ಅಷ್ಟು ತೊಗೋರಿ. ಇದನ್ನೇನು ಭಾಳ ಫಿಟ್ ಹಾಕೋಬೇಕಂತಿಲ್ಲ, ನೀವು ಚೈನ್ ಸ್ವಲ್ಪ ಲೂಸ್ ಹಾಕ್ಕೊಂಡ್ರು ನಡಿತೈತೆ. ಇದನ್ನ ಹಿಂಗೆ ಹಾಕೋರಿ. ನಿಮ್ಮ ಚೈನ್ ನೋಡ್ಕೊಂಡು ನಿಮ್ಗೆ ಎಷ್ಟು ಇಷ್ಟ ಆಗ್ತೈತಲ್ಲ ಅದ್ರ ಮ್ಯಾಗ ಇದನ್ನು ಹೆಣ್ಕೊರಿ ಎಷ್ಟು ಲೆಂತ್ ಬೇಕಂತೇಳಿ. ಇಷ್ಟ ಲೆಂತ್ ಮಾಡ್ಕೊಂಡೇನು ನೋಡ್ರಿ ನಾನು. ಇಷ್ಟು ಲೆಂತ್ ಮಾಡ್ಕೊಂಡು
ಇದನ್ನ ದಾರ ಕಟ್ ಮಾಡ್ಕೊಂಡಿದ್ದೇನು ಮಾಡ್ಕೊಂಡ್ಕರ ಇಲ್ಲೇ ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾವು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕಂತಂದ್ರೆ ಇಲ್ಲೇನು ಇದು ಮುಗಿದೈತಲ್ಲ ಈ ಥರ ನೆಕ್ಸ್ಟನ್ನು ತೊಗೊಂಡಿದ್ದು ಅಲ್ಲೇ ಚೈನ ಅದನ್ನು ಇಲ್ಲೂ ಹಂಗೆ ಸೇಮ್ ತೊಗೋಬೇಕು ನೋಡಿರಿ. ಹಿಂಗೆ ಸೇಮ್ ತೊಗೊಂಡು ಇದನ್ನ ಇಲ್ಲಿಂದ ದಾಟಿಸ್ಕೊಂಡು ಇದನ್ನ ಫಿಟ್ಟಾಗೆ ಮಾಡ್ಕ್ಯಾರ ಹಿಂಗೆ ಜಕ್ಕೊಂಬಿಡ್ಬೇಕು ನೋಡ್ರಿ. ಆಮ್ಯಾಗ ಇಲ್ಲಿ ಹಿಂಗೆ ತೊಗೊಂಡು ಎಲ್ಲನೂ ಇನ್ನೊಂದು ಸತಿ ಹಿಂಗೆ ತೊಗೊಂಡು ಇಲ್ಲಿ ಹಿಂಗೆ ಬರ್ತೈತಲ್ರಿ ಇದು ಇದ್ರೊಳಗಿಂದ ಹಿಂಗೆ ಮಾಡಿ ಹಿಂಗೆ ದಾಟಿಸ್ಕೊಂಡು ಇದನ್ನ ಹಿಂಗೆ ಮಜಬೂತ್ ಗಟ್ಟಿ ಮಾಡ್ಕೊಂಬಿಡ್ಬೇಕು ರೀ. ಇವೇನದಾವಲ್ಲ ಒಳಗೆ ನೀವು ಇವನ್ನ ದಾಟಿಸ್ಕೊಂಡೆ ಸೂಜನ್ಲೇ ಇದನ್ನು ಮಾಡ್ಕೊಂಬಿಡ್ಬೇಕು. ಅವನ್ನೆಲ್ಲ ಫಿನಿಶಿಂಗ್ ಮಾಡ್ಕೊಂಡ್ಕರ ಹಿಂಗೆ ರೆಡಿ ಆಯ್ತು ನೋಡ್ರಿ ನಮ್ಮ ಮೊಬೈಲ್ ಪೌಚ್. ಇಲ್ಲೇ ಲಾಸ್ಟಿಗೆ ಫಿನಿಶಿಂಗನ್ನು ಇಲ್ಲೇ ತೊಗೊಂಡ್ಕರ ಒಂದು ಡಬಲ್ 2 ಸತಿ ನಾಟ್ ಹಾಕೊಂಡ್ಕರ ಇದನ್ನ ಫಿನಿಶಿಂಗ್ ಮಾಡ್ಕೊಂಡೇನು ನೋಡ್ರಿ. ನಾ ಇಲ್ಲೇ ಫಿನಿಶಿಂಗ್ ಮಾಡಿಕೊಂಡು ಮತ್ತು ಇಷ್ಟ ತೊಗೊಂಡೆ ಲೆಂತನೂ ಇದನ್ನ ನೋಡಿರಿ. ನಿಮಗೆ ಯಾವ ಥರ ಅನ್ನಿಸ್ತು ಇಷ್ಟ ಆತೆ ನಮ್ಮ ಮೊಬೈಲ್ ಪೌಚ್ ಹೇಳ್ರಿ. ನೋಡಿರಿ ಹಿಂಗೆ ಇದನ್ನು ಲೆಂತ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಇಟ್ಕೋಬೋದು ನೋಡಿರಿ. ಇದನ್ನ ನಾ ಇಷ್ಟ ಮಾಡೇನಿ ಈಗ ಸದ್ಯಕ್ಕೆ. ಹೆಂಗೆ ಅನ್ನಿಸ್ತು ಹೇಳ್ರಿ. ಮತ್ತು ಇಷ್ಟ ಆದವ್ರು ದಯವಿಟ್ಟು ಒಂದು ಲೈಕ್ ಕೊಡ್ರಿ. ನನಗೂ ಒಂದು ಇದಾಕೈತಿ ಮಾಡೋದಕ್ಕೆ. ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದು ನಮಗೂ ಒಂದು ಸ್ವಲ್ಪ ಇದಾದಂಗೆ ಆಕೈತಿ ನೋಡಿರಿ. ಹಿಂಗಾಗೈತೆ ನೋಡಿರಿ ಮೊಬೈಲ್ ಪೌಚ್. ಈಗ ಬೇಕಂದ್ರೆ ಸಣ್ಣ ನೀವು ಫ್ಲವರನ್ನು ಅಟ್ಯಾಚ್ ಮಾಡ್ಕೋಬೋದು ಮಾಡಿಕ್ಯಾರ. ಅದನ್ನ ಮುಂದಿನ ವೀಡಿಯೋಸ್ದಾಗದು ಹೇಳ್ಕೊಡ್ತೇನೆ ನಾ ಸಣ್ಣ ಫ್ಲವರ್ ಯಾವ ಥರ ಮಾಡ್ಬೇಕಂತೇಳಿ. ದಯವಿಟ್ಟು ನೋಡಿರಿ. ಇಷ್ಟ ಆತೇನೆ ಹೇಳ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ ನೋಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಒಳಗೆ ಈಸಿಯಾಗಿ ಮೊಬೈಲ್ ಪೌಚ್ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟೇನಿ. ಇಷ್ಟ ಆತಂತ ಹೇಳ್ಕ್ಯಾರ ಅನ್ಕೋತೇನೆ ಎಲ್ಲರಿಗೂ. ಮತ್ತು ಟ್ರೈ ಮಾಡಿರಿ. ಈಸಿ ಐತಿ, ಎಕ್ದಮ್ ಈಸಿ ಐತಿ. ಇದೇನು ಭಾಳ ಡಿಫಿಕಲ್ಟ್ ಇಲ್ಲ. ಆ ಥರ ಈಸಿಯಾಗಿರೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡೋಕ್ಕೂ ಚಂದ ಅನ್ನಿಸ್ತೈತಿ. ಮತ್ತು ಇದನ್ನು ನೀವು ಲೆಂತ್ ಐತಲ್ಲ ನಿಮಗೆ ನಿಮಗೆ ಬೇಕಾದಷ್ಟು ನೀವು ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡಿರಿ. ಚೆಂದಾಗೈತಿ. ಕರೆಕ್ಟ್ ಸೈಜ್ ನೋಡ್ಕೊಂಡು ಏನಾದ್ರಂತೂ ಇನ್ನೂ ಇದಾಕೈತದ. ನಿಮ್ಮ ಫೋನ್ ಸೈಜ್ ಯಾವುದಲ್ಲ ಅದನ್ನು ನೋಡ್ಕೊಂಡ್ಕಾರ ನೀವು ಚೈನ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಕಾರ ಏನಿರಿ. ಮತ್ತು ಇಷ್ಟ ಆಗೈತೆ ಅಂತ ಅನ್ಕೋತೇನೆ ನೋಡಿರಿ ಇವತ್ತಿನ ವಿಡಿಯೋ. ಮತ್ತು ಅಡ್ಗಿದದು ಏನಿಲ್ಲ ರೀ. ಅಡ್ಗೆ ಮಧ್ಯಾಹ್ನ ಗೊತ್ತಿದ್ದಂಗೆ ನಾ ಜಾಸ್ತಿನ ಮಾಡಿದ್ನಿ. ಸ್ವಲ್ಪ ಪಲ್ಯದು ಎಲ್ಲ ಜಾಸ್ತಿ ಐತೆ. ಅಡ್ಗಿದೇನು ಸಂಜೆದೇನಿಲ್ಲ. ಮತ್ತು ಇನ್ನು ಇಷ್ಟ ನೋಡಿರಿ ಇವತ್ತಿನ ವಿಡಿಯೋ. ಹೆಂಗೆ ಅನ್ನಿಸ್ತು ಹೇಳ್ರಿ ಇವತ್ತಿನ ರೂಟೀನ. ಮತ್ತು ಈಸಿಯಾಗಿ ಮೊಬೈಲ್ ಪೌಚನ್ನು ಮಾಡೋದು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದೊಳಗೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆತಂತ ಹೇಳಿ ಭಾವಿಸ್ತೀನಿ. ಮತ್ತು ಯಾರಿಗೆ ಇಷ್ಟ ಆಗೈತಲ್ಲ ಇಷ್ಟೊತ್ತನ ನೋಡಿದ್ದೀರಿ. ಯಾರಿಗೆ ಇಷ್ಟ ಆಗೈತಿ ಒಂದು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಇದು ಹೆಚ್ಚಾಕತಿ, ಎನ್ಕರೇಜ್ಮೆಂಟ್ ಹೆಚ್ಚಾದಂಗೆ ಆಕತಿ. ನಮಗೂ ಖುಷಿ ಹೆಚ್ಚಾಕತಿ. ಇನ್ನು ಚಲೋ ವಿಡಿಯೋ ಮಾಡ್ಬೇಕಂತ ಏಕೆ ಇನ್ನಟ್ಟು ಜಾಸ್ತಿ ಹುಮ್ಮಸ್ ಬಂದಂಗೆ ಆಕತಿ. ಮತ್ತು ಆದಷ್ಟು ಲೈಕ್ ಮಾಡಿರಿ. ಪ್ರತಿಯೊಬ್ಬರು ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಲೈಕ್ಸ್ ಬರೋಂಗಿಲ್ಲ. ಮತ್ತು ಲೈಕ್ಸ್ ಮಾಡಿರಿ. ಲೈಕ್ ಮಾಡೋದ್ರಿಂದ ಹೇಳಿದ್ನೆಲ್ಲ ನಮಗೂ ಒಂದು ಇದು ಹೆಚ್ಚಾಕತಿ ಇದೆ ನೋಡಿರಿ. ಮತ್ತು ಇವತ್ತಿನ ರೂಟೀನ ಹೆಂಗಿತ್ತು ಅಂತ ಹೇಳ್ಕ್ಯಾರ ಹೇಳ್ರಿ. ಮತ್ತು ಮೊಬೈಲ್ ಪೌಚ್ ಇಷ್ಟ ಆತೇನ ಅಂತ ಹೇಳ್ಕ್ಯಾರ. ಮೊಬೈಲ್ ಪೌಚ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದಿಂದಾಗೆ. ಇಷ್ಟೋ ತನಕ ಯಾರು ಸಮಯ ಕೊಟ್ಟು ನಾನು ವಿಡಿಯೋ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನಮಸ್ಕಾರ ರೀ.